ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ಭಾರತ ಸ್ವತಂತ್ರ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿ ಜೀವ ಬಲಿದಾನ ಮಾಡಿದ ಹುತಾತ್ಮರನ್ನು ನೆನೆಯುವ ಸಂದರ್ಭ ಹೋರಾಟದಿಂದ ಬಂದ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ದೇಶವನ್ನು ಕಟ್ಟಬೇಕಾಗಿದೆ ಎಂದು ತಹಸೀಲ್ದಾರ್ KM ಗುರುಬಸವರಾಜ್ ಹೇಳಿದರು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 80ನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಅನೇಕ ಹೋರಾಟ ಸಂಘರ್ಷಗಳಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವೆ. ಜವಾಬ್ದಾರಿಯಿಂದ ದೇಶವನ್ನು ರಕ್ಷಿಸಿಕೊಂಡು ಮುಂದೆ ಹೋಗಬೇಕಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ಕೃಷ್ಣನಾಯಕ್ ಮಾತನಾಡಿ, ಸ್ವತಂತ್ರ ದಿನಾಚರಣೆಯ ಸಂಭ್ರಮದ ಸಂದರ್ಭದಲ್ಲಿ ನಮ್ಮ ಹಿರಿಯರನ್ನು ಗೌರವಿಸುವ ಮೂಲಕ, ನೆನೆಯುವ ಮೂಲಕ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯಬೇಕಾಗಿದೆ ಎಂದರು. ಆರೋಗ್ಯ, ಶಿಕ್ಷಣ ಜೊತೆಗೆ ಎಲ್ಲರೂ ಸಮಾನವಾಗಿ ಬದುಕುವ ಸಮಾಜವನ್ನು ನಮ್ಮದಾಗಬೇಕಾಗಿದೆ ಎಂದರು. ಮಾಜಿ ಶಾಸಕ ನಂದ್ಯಾಳೆ ಹಾಲಪ್ಪ, ಮುಖಂಡರಾದ ಕೋಡಿಹಳ್ಳಿ ಮುದುಕಪ್ಪ, ವಾರದ ಗೌಸ್ ಮೊಹಿದ್ದೀನ್, ಪೂಜಪ್ಪ, ಪುತ್ರೇಶ್, ಕೊಟ್ರೇಶ್, ಪುನೀತ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೊಟ್ರಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ G. ಪರಮೇಶ್ವರ್, CPI ಮಲ್ಲಪ್ಪ ಹೂಗಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಮಂಗಳ, ಪುರಸಭೆ ಮುಖ್ಯಾಧಿಕಾರಿ ಹನುಮಂತಪ್ಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಲೂಕು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ SSLCಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಇಟಗಿಯ KNSC ಶಾಲೆಯ ಪೂಜಾಶ್ರೀ ಮತ್ತು MM ಪಾಟೀಲ್ ಶಾಲೆಯ ನಾಗರಾಜ್, PUCಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ MM ಪಾಟೀಲ್ ಕಾಲೇಜಿನ ಕಲಾ ವಿಭಾಗದ ವಿದ್ಯಾರ್ಥಿನಿ G. ಸುಶೀಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಮೈಲಾರದ ಸಾವಯವ ಕೃಷಿಕ ಇಟಗಿ ಭರಮಪ್ಪ, ಹೈನುಗಾರಿಕೆಯ ಕಾಯಕ ಮಾಡುತ್ತಿರುವ ಪತ್ರಕರ್ತ ಬಸವರಾಜೇಶ್ವರ ಪಾಲ್ಮಠ್, ಸ್ಕೇಟಿಂಗ್ನಲ್ಲಿ ವಿಶ್ವ ದಾಖಲೆ ಮಾಡಿದ ಧನುಷ್ ಆಚಾರ ಬಡಿಗೇರ್, ಬೋಟಿಂಗ್ನಲ್ಲಿ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಲಂಬಾಣಿ ಅಶೋಕ್ ಇವರಿಗೆ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಗೌರವ ಸನ್ಮಾನ ನೆರವೇರಿಸಲಾಯಿತು. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಕೊಟ್ರಗೌಡ ಸ್ವಾಗತಿಸಿದರು. ಶಿಕ್ಷಕ ದ್ವಾರಕೀಸ್ ರೆಡ್ಡಿ ಕಾರ್ಯಕ್ರಮ ನಿರ್ವಹಿಸಿದರು. CRP ವೀರೇಶ್ B. ವಂದಿಸಿದರು. ಆದ್ರೆ ನಮಗೆ ಹಿಂದೆ ಸ್ವಾತಂತ್ರ್ಯ ಇದ್ದಿಲ್ವಾ? ಅದು ಹೇಗೆ ಕಳ್ಕೊಂಡ್ವಿ? ಸ್ವಲ್ಪ ಆಲೋಚನೆ ಮಾಡಿದ್ರೆ ಭಾರತ ಮೊದಲಿಗೆ ಸ್ವತಂತ್ರ ರಾಷ್ಟ್ರವೇ ಇತ್ತು. ವಿವಿಧ ಪ್ರಾಂತ್ಯಗಳಿಂದ ಆಡಳಿತ ಮಾಡ್ತಿರ್ತಕ್ಕಂಥ ರಾಜರ ಕೈಯಲ್ಲಿ ನಾವು ರಾಜ್ಯಾಡಳಿತದ ವ್ಯವಸ್ಥೆಯಲ್ಲಿ ಭಾರತ ಇತ್ತು. ಆದರೆ ನಮಗೆ 1498ರಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಡಿದ. ಅದಾದ ನಂತರ 1602ರಲ್ಲಿ ಗೋವಾದ ಮೂಲಕ ಡಚ್ಚರು ಬರ್ತಾರೆ. 1602ರಲ್ಲಿ ಬ್ರಿಟಿಷರು ಬರ್ತಾರೆ. ಬರಬೇಕಾದ್ರೆ ಅವರು ಈಸ್ಟ್ ಇಂಡಿಯಾ ಕಂಪನಿ ಅಂತಂದೇಳಿ ಬಂದು ಇಲ್ಲಿ ವ್ಯಾಪಾರಕ್ಕಾಗಿಯೇ ಭಾರತಕ್ಕೆ ಬರ್ತಾರೆ. 1464ರಲ್ಲಿ ಫ್ರೆಂಚರ ಆಗಮನ ಆಗುತ್ತೆ. ಹೀಗೆ ಸುಮಾರು 149 ವರ್ಷಗಳ ಕಾಲ ಫ್ರೆಂಚರು, ಬ್ರಿಟಿಷರು, ಪೋರ್ಚುಗೀಸರು ಎಲ್ಲರೂ ಭಾರತಕ್ಕೆ ವ್ಯಾಪಾರಕ್ಕೆಂದು ಬರ್ತಾರೆ. ಆಗ ಬಂದಿರ್ತಕ್ಕಂಥ ಬ್ರಿಟಿಷರಲ್ಲಿ 149 ವರ್ಷಗಳ ಕಾಲ ಕೇವಲ ವ್ಯಾಪಾರ ವಹಿವಾಟವನ್ನು ಮಾಡಿಕೊಂಡು ಇರ್ತಕ್ಕಂಥ ದಿನಗಳಲ್ಲಿ ಇಲ್ಲಿಯ ರಾಜರ ಆಡಳಿತ, ಅರಾಜಕತೆ, ಅಸಮರ್ಥತೆಯನ್ನ ಕಂಡುಕೊಂಡು ಇಲ್ಲಿ ರಾಜಕೀಯ ಒಂದು ಪಾರುಪತ್ಯವನ್ನು ಮೆರೆಯಬೇಕು ಅನ್ನೋ ಮಹದಾಕ್ಷೆಯಿಂದ ಇಲ್ಲಿ ಮಾಸ್ಟರ್ ದಯಮಾಡಲ್ಲಿ ಮಾಸ್ಟರ್ ಸ್ವಲ್ಪ ದಯಮಾಡಲ್ಲಿ ಸೈಲೆಂಟ್ ಇರಬೇಕು. ನಂತರ 1750 ನಾನು ಇಲ್ಲಿ ಒಂದು ಸಣ್ಣ ಒಂದು ಇತಿಹಾಸವನ್ನ ತಮ್ಮೆದುರಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 1757, ಆಮೇಲೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ 1947 ಈ ಮೂರು ಕಹಾನಿ ಏನಿದೆಯಲ್ಲ ಇದೇ ಸ್ವಾತಂತ್ರ್ಯ ಸಂಗ್ರಾಮ. 1757ರಲ್ಲಿ ಮೊಟ್ಟ ಮೊದಲಿಗೆ ಸಿರಾಜುದ್ದೀನ್ ದೌಲ್ ಎಂಬ ಒಂದು ರಾಜನ ವಿರುದ್ಧ ಬ್ರಿಟಿಷರು ಯುದ್ಧವನ್ನು ಸಾರಿ ಅವನನ್ನ ಕೊಂದು ಮೊಟ್ಟ ಮೊದಲಿಗೆ ಭಾರತದ ಒಂದು ನೆಲವನ್ನು ವಶಪಡಿಸ್ಕೊಳ್ತಾರೆ. ಹಾಗೆ ಅವರ ರಾಜಕೀಯ ಜಿಜ್ಞಾಸೆಯನ್ನ ಬೆಳೆಸಿಕೊಂಡು ಅಲ್ಲಿಂದ ಶುರು ಮಾಡುತ್ತಾರೆ. ನಂತರ ಬಾಂಗ್ಲಾದ ಹುಗ್ಲಿ ನದಿಯ ಫಲವತ್ತಾದ ಭೂಮಿಯ ಮೇಲೆ ಕಣ್ಣು ಬಿದ್ದು ಬಾಂಗ್ಲಾವನ್ನ ವಶಪಡಿಸ್ಕೊಳ್ತಾರೆ. ಹಾಗೆ ಬಾಕ್ಸರ್ ಕದನದ ಮೂಲಕ ಬಿಹಾರವನ್ನ ವಶಪಡಿಸ್ಕೊಳ್ತಾರೆ. ಇದಾದ ನಂತರ ಅವರಿಗೆ ಬೇಕಾಗಿದ್ದು ಪಶ್ಚಿಮ ರಾಷ್ಟ್ರಗಳು. ಆ ರಾಜ್ಯಗಳ ಮೇಲೆ ಕಣ್ಣು ಬೀಳುತ್ತದೆ. ಆವಾಗ ಆಂಗ್ಲೋ ಇಂಡಿಯಾ ಆಂಗ್ಲೋ ಮೈಸೂರು ಯುದ್ಧಗಳನ್ನ ಶುರು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ್ನ ಸೋಲಿಸಿ ಮೈಸೂರನ್ನ ವಶಪಡಿಸಿಕೊಳ್ತಾರೆ. ನಂತರ ಮುಂಬೈ ಆಂಗ್ಲೋ ಯುದ್ಧಗಳ ಮೂಲಕ ಸ್ವಾತಂತ್ರ್ಯಕ್ಕೋಸ್ಕರ
ಹೋರಾಟ ಮಾಡಿದಂತ ತಮ್ಮ ಜೀವನವನ್ನ ಬಲಿದಾನ ಮಾಡಿದಂತ ಮಹಾತ್ಮ ಗಾಂಧೀಜಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ವಲ್ಲಭಾಯ್ ಪಟೇಲ್ ಅವರು, ಮತ್ತೆ ನಮ್ಮ ಕರ್ನಾಟಕ ನಾಡಿನ ಹೆಮ್ಮೆಯ ಕಿತ್ತೂರಾಣಿ ಚೆನ್ನಮ್ಮ ಅವರು, ಸಂಗೊಳ್ಳಿ ರಾಯಣ್ಣ ಅವರು, ಅವರ ಬಲಿದಾನವನ್ನು ನಾವು ಗೌರವದಿಂದ ಸ್ಮರಿಸಿಕೊಳ್ಳುವ ಈ ಸಮಯ. ಅವ್ರಿಗೆ ನಾವೇನಾದ್ರೂ ಸ್ಮರಿಸಿಕೊಳ್ಳಿಲ್ಲ ಅಂತಂದ್ರೆ ಇವತ್ತು ನಾವು ಸ್ವತಂತ್ರವಾಗಿ ಏನು ಬದುಕ್ತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿಯ ಒಂದು ಅರ್ಥ ಕೂಡ ಸಿಗಲ್ಲ. ಇವತ್ತು ಸ್ವತಂತ್ರ ಕೇವಲ ಬ್ರಿಟಿಷರ ಕೈಯಿಂದ ನಾವು ನಮ್ಮ ದೇಶವನ್ನು ಪಡೆದೋದು ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಿಗಬೇಕಾದಂತವರ ಹಕ್ಕುಗಳಾದ, ಮೂಲಭೂತ ಸೌಕರ್ಯಗಳಾದ ಆರೋಗ್ಯ, ಶಿಕ್ಷಣ, ಸಮಾಜದಲ್ಲಿ ಸಮಾನತೆಯಾಗಿ ಬದುಕಲಿಕ್ಕೆ, ಸ್ವತಂತ್ರವಾಗಿ ಬದುಕಲಿಕ್ಕೆ ಎಲ್ಲ ರೀತಿಯ ಅವರಿಗೆ ದೈವ ರೀತಿಯಿಂದ ಮಾಡದೇ ಸ್ವತಂತ್ರ ಕಾನೂನುಗೊಂಡಿದೆ. ಹಾಗಾಗಿ ಇವತ್ತು 80 ವರ್ಷದಲ್ಲಿ ಹೆಮ್ಮೆ ಏನಾಗುತ್ತೆ ಅಂತಂದ್ರೆ, ಹೆಮ್ಮೆ ಯಾವುದೋ ಹೆಚ್ಚಿನಲ್ಲಿ ಹೆಮ್ಮೆ ಆಗ್ತಾ ಇದೆ ಅಂತಂದ್ರೆ, ಯಾವ ದೇಶ ಸುಮಾರು 150ರಿಂದ 200 ವರ್ಷ ನಮ್ಮನ್ನು ಆಯ್ದು ಇವತ್ತು ಈ ಭಾರತ ದೇಶ ಆರ್ಥಿಕತೆಯಲ್ಲಿ ನಾವು ಅವ್ರನ್ನ ಮೀರಿ ನಾವು ಇವತ್ತು 4ನೇ ಸ್ಥಾನದಲ್ಲಿ ತಲುಪಿದ್ದೀವಿ. ಇವತ್ತು ಆ ದೇಶವನ್ನು ಹಿಂದಕ್ಕೆ ನಾವಿವತ್ತು 4ನೇ ಸ್ಥಾನದಲ್ಲಿ ತಲುಪಿದ್ದೀವಿ ಅಂತಂದ್ರೆ ಮನಸ್ಸಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ಕನಸು 2047 ವಿಕಸಿತ ಭಾರತ ಮಾಡಬೇಕಂತ ಇವತ್ತು ಕನಸ್ಕೊಂಡಿದ್ದಾರೆ. 2047ರಲ್ಲಿ ಜಗತ್ತಿನಲ್ಲಿ ಮೊದಲ ಸ್ಥಾನದಾಗ ಈ ದೇಶವನ್ನು ತಗೊಂಡ್ಬರ್ಬೇಕಂತ ಅವರು ಪಟ್ಟುತ್ತಿದ್ದಾರೆ. ಈ ಅಭಿವೃದ್ಧಿ ನೋಡಿ ಇವತ್ತು ನಾವು ನಮಗೆ ಆಳುವಂತ ದೇಶನ ಹಿಂದಕ್ಕೆ ಮುಂದೆ ಸಾಗಿದೀವಿ ಅಂತಂದ್ರೆ ಈ ದೇಶದ ಶಕ್ತಿ ಎಷ್ಟಿದೆ ಅಂತೇಳಿ ನಾನು ಇವತ್ತು ಗಮನಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಭಾರತ ದೇಶ ಇವತ್ತು ವಿಜ್ಞಾನದಲ್ಲಾಗಿರಲಿ, ಬಾಹ್ಯಾಕಾಶದಲ್ಲಾಗಿರಲಿ, ಕೃಷಿಯಲ್ಲಾಗಿರಲಿ, ಶಿಕ್ಷಣದಲ್ಲಾಗಿರಲಿ ಮತ್ತು ಮೂಲಭೂತ ಸೌಕರ್ಯದಲ್ಲಿ ಇವತ್ತು ಜಗತ್ತು ಹಿಂದೆ ಕುರುಗಿ ಬರೋ ರೀತಿಯಿಂದ ಇವತ್ತು ಬೆಳೀತಿದೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ. ಕೇವಲ ಸ್ವತಂತ್ರದಿಂದ ನಾವು ಸಂತೋಷ ಪಡೋದು ಅಷ್ಟೇ ಅಲ್ಲ, ಇವತ್ತು ಈ ಭಾರತ ದೇಶದ ನಾಗರಿಕರಾಗಿ ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ. ನಾಳೆ ಶತ್ರುರ ಬಲಿಷ್ಠ ರಾಷ್ಟ್ರಗಳಿಗೆ ನಾವೆಲ್ಲ ಕೊಡುಗೆಗಳು ಏನಿರಬೇಕಂತ ಈ ದೇಶದ ಮೂಲಕ ಮತ್ತು ನಾನು ಸ್ಮರಿಸಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಈ 80ನೇ ವರ್ಷದ